ಕಲಬುರಗಿಯಲ್ಲೇ ಮಣಿಕಂಠ ವರ್ಸಸ್ ಪ್ರಿಯಾಂಕ್ ಖರ್ಗೆ ವಾರ್ ಶುರು. ತಾರಕಕ್ಕೇರಿದಂತಹ ಪೊಲಿಟಿಕಲ್ ಮದಗಜಗಳ ನಡುವಿನ ಕದನ. ಎಸ್, ಕಲಬುರಗಿಯಲ್ಲೇ ಮಣಿಕಂಠ ವರ್ಸಸ್ ಪ್ರಿಯಾಂಕ್ ಖರ್ಗೆ ವಾರ್. ತಾರಕಕ್ಕೇರಿದಂತಹ ಪೊಲಿಟಿಕಲ್ ಮದಗಜಗಳ ನಡುವಿನ ಕದನ. ನಿತ್ಯ ಒಂದಲ್ಲ ಒಂದು ಕದನ, ಒಂದಲ್ಲ ಒಂದು ಆರೋಪ. ರಾಜಕೀಯ ಸವಾಲ್ಗೆ ಪ್ರತಿ ಸವಾಲ್, ಏಟಿಗೆ ಪ್ರತಿ ಏಟು. ಒಡಿ ಬಡಿ ಹಂತ ತಲುಪಿದಂತಹ ಕಲಬುರಗಿಯ ಪಾಲಿಟಿಕ್ಸ್. ನಿಮ್ಮ ಫ್ರೀಡಂ ಟಿವಿಯಲ್ಲಿ ಪಿಕೆ ವರ್ಸಸ್ ಎಂಆರ್ ಸ್ಟೋರಿ. ಎಸ್ ವೀಕ್ಷಕರೇ, ಈ ಹಿಂದೆ ಫ್ರೀಡಂ ಟಿವಿ ಮಾತನಾಡಿತ್ತು ಇದರ ಬಗ್ಗೆ. ಮಣಿಕಂಠ ರಾಠೋಡ್ ವರ್ಸಸ್ ಪ್ರಿಯಾಂಕ್ ಖರ್ಗೆ ವಾರು ಈಗ ತಾರಕಕ್ಕೇರಿದೆ. ಪೊಲಿಟಿಕಲ್ ಮದಗಜಗಳ ನಡುವಿನ ಕದನ ರಣಭೀಕರವಾಗಿದೆ. ನಿತ್ಯ ಒಂದಲ್ಲ ಒಂದು ಕದನ, ನಿತ್ಯ ಒಂದಲ್ಲ ಒಂದು ಆರೋಪ, ನಿತ್ಯ ಒಂದಲ್ಲ ಒಂದು ವಿಡಿಯೋಸ್. ಆ ವಿಡಿಯೋಸ್ಗಳಿಗೆ ಸಮರ್ಥನೀಯ ವಿಡಿಯೋಸ್ ಬೇರೆ. ಎಲ್ಲಾ ವಿಡಿಯೋಸು ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರುವಂಥದ್ದು. ಒಬ್ರ ಮೇಲೆ ಕೆಸರೆರೆ ಚಾಟವನ್ನ ಮಾಡ್ತಾ ಇರುವಂಥದ್ದು. ಹಳೆ ವಿಚಾರಗಳನ್ನೆಲ್ಲ ಎಳೆಯಾಗಿ ಬಿಚ್ಚಿಡ್ತಾ ಇರುವಂಥದ್ದು. ನಿಮ್ಮ ಫ್ರೀಡಂ ಟಿವಿಯಲ್ಲಿ ಪಿಕೆ ವರ್ಸಸ್ ಎಂಆರ್ ಸ್ಟೋರಿ. ಎಸ್, ಪ್ರಿಯಾಂಕ್ ಖರ್ಗೆ ವಿರುದ್ಧ ಮಣಿಕಂಠ ಚುನಾವಣೆಗೆ ನಿಂತಿದ್ದೇ ಬಂತು. ಮಣಿಕಂಠ ರಾಠೋಡ್ ವಿರುದ್ಧ ಮೇಲಿಂದ ಮೇಲೆ ಕೇಸ್. ಎಸ್, ಪ್ರಿಯಾಂಕ್ ಖರ್ಗೆ ವಿರುದ್ಧ ಮಣಿಕಂಠ ಚುನಾವಣೆಗೆ ನಿಂತಿದ್ದೇ ಬಂತು. ಮಣಿಕಂಠ ರಾಠೋಡ್ ವಿರುದ್ಧ ಮೇಲಿಂದ ಮೇಲೆ ಕೇಸಸ್. ರಾಜಕೀಯವಾಗಿ ಹೊಸಕಿ ಹಾಕಲು ಮೇಲಿಂದ ಮೇಲೆ ಸಂಚು. ಮಣಿಕಂಠ ವಿರುದ್ಧ ವಾರಕ್ಕೆರಡು ಎಫ್ಐಆರ್, ತಿಂಗಳಿಗೊಮ್ಮೆ ಜೈಲು. ಇಷ್ಟೆಲ್ಲ ಆದ್ರೂ ಕೂಡ ಮಣಿಕಂಠ ಹೋರಾಟ ನಿತ್ಯ ನಿರಂತರ ಹಂಗೆ ಇದೆ. ಮಣಿಕಂಠ ಗರ್ಜನೆ. ಸಚಿವ ಪ್ರಿಯಾಂಕ್ ಖರ್ಗೆಗೆ ಟೆನ್ಷನ್ ಟೆನ್ಷನ್. ನಾ ಆಗ್ಲೇ ಹೇಳ್ತಾ ಇದ್ದೆ, ಒಬ್ಬರ ಮೇಲೊಬ್ರು ಕೆಸರೆರೆ ಚಾಟವನ್ನ ಮಾಡ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ರಾಠೋಡ್ ನಿಂತಿದ್ದು. ಎಫ್ಐಆರ್ಗಳ ಮೇಲೆ ಎಫ್ಐಆರ್ನ ಹಾಕಿಸ್ಕೊಳ್ತಾ ಇದ್ದಾರೆ ರಾಠೋಡ್. ಅವರ ವಿರುದ್ಧವಾಗಿ ಕೇಸ್ಗಳು ಕೂಡ ಸಾಕಷ್ಟು ಬರ್ತಾ ಇದೆ. ರಾಜಕೀಯವಾಗಿ ಹೊಸಕಿ ಹಾಕಲು ಮೇಲಿಂದ ಮೇಲೆ ಸಂಚುಗಳು ರೂಪಿಸ್ತಾ ಇದ್ದಾರೆ. ಮಣಿಕಂಠ ವಿರುದ್ಧ ವಾರಕ್ಕೊಮ್ಮೆ ಎಫ್ಐಆರ್ ಆಗ್ತಾ ಇದೆ, ತಿಂಗಳಿಗೊಮ್ಮೆ ಜೈಲೂಟಕ್ಕೆ ಹೋಗಿ ಬರ್ತಾ ಇದ್ದಾರೆ. ಬಿಜೆಪಿ ಕಲಿ ಮಣಿಕಂಠ ವಿರುದ್ಧ ಈಗ ಮತ್ತೊಂದು ಎಫ್ಐಆರ್. ಪ್ರಿಯಾಂಕ್ ಖರ್ಗೆ ನಿಂದಿಸಿದ ಆರೋಪದ ಮೇಲೆ ಕೇಸ್.
ಬಿಜೆಪಿ ಕಲಿ ಮಣಿಕಂಠ್ ವಿರುದ್ಧ ಈಗ ಮತ್ತೊಂದು ಎಫ್ಐಆರ್. ಮಣಿಕಂಠ್ ಖರ್ಗೆ ನಿಂದಿಸಿದಂತಹ ಆರೋಪದ ಮೇಲೆ ಕೇಸಸ್. ಕಾಂಗ್ರೆಸ್ನ ಹಣವಂತ ಸಂಕನೂರು ದೂರು ಆಧರಿಸಿ ಎಫ್ಐಆರ್ ದಾಖಲೆ ಮಾಡಲಾಗಿದೆ. ಪ್ರಿಯಾಂಕ್ ವಿರುದ್ಧ ಏಕವಚನದಲ್ಲಿ ನಿಂದಿಸಿದ್ದ ಎನ್ನುವಂತಹ ಕಂಪ್ಲೇಂಟ್. ಚಿತ್ತಾಪುರ ಠಾಣಾ ವ್ಯಾಪ್ತಿಯಲ್ಲಿ ಮಣಿಕಂಠ್ ವಿರುದ್ಧ ಕೇಸ್ ದಾಖಲೆ ಆಗ್ತದೆ. ಆದ್ರೆ ನಾನು ಇದಕ್ಕೆಲ್ಲ ಎದುರೋದಿಲ್ಲ ಅಂತ ಹೇಳಿ ಮಣಿಕಂಠ್ ರಾಜಾರೋಷವಾಗಿ ಹೇಳ್ಕೊಂಡಿದ್ದಾರೆ. ವಿಡಿಯೋಗಳ ಮೇಲೆ ವಿಡಿಯೋಗಳನ್ನ ಬಿಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದ ಅವರೇ. ಅಷ್ಟಕ್ಕೂ ಕೇಸ್ ಹಾಕಿಸ್ತಾರೋ ಹಾಕಿಸ್ಲಿ, ನಾನು ನೋಡ್ತೀನಿ ಎಷ್ಟು ಕೇಸ್ ಹಾಕಿಸ್ತಾರೋ ಹಾಕಿಸ್ಲಿ. ಮಿನಿಸ್ಟರ್ ಪಿಕೆ ಚಮಚಗಳನ್ನ ಇಟ್ಕೊಂಡು ಖರ್ಗೆ ಆಟ ಆಡ್ತಿದ್ದಾರೆ ಎನ್ನುವಂತಹ ವಿಚಾರಗಳನ್ನೆಲ್ಲ ಆ ವಿಡಿಯೋದಲ್ಲಿ ಹೇಳಿದ್ದಾರೆ. ಆ ವಿಡಿಯೋ ಏನಿದೆ ನಿಮ್ಮ ಫ್ರೀಡಮ್ ಟಿವಿ ತೋರಿಸ್ತಾ ಇದೆ ನೋಡಿ. ಗ್ರೀನ್ ಚಿಟ್ಟು ಯಾರು ಕೇಳೋರಿಲ್ಲ ಮಾಡೋರಿಲ್ಲ ಅಂತೇಳಿ ನಿಂದು ನೀನು ಗ್ರೀನ್ ಚಿಟ್ ಮಾಡ್ಕೊಂಡ್ರೆ ಆಯ್ತೇನು? ಇದ್ರಾಗ್ನು ಜೈಲ್ ಹೋಗ್ತೀನಿ ಬರ್ದಿಡ್ಕೋ. ನನ್ನ ಅಟ್ಯಾಕ್ ಮಾಡಿ ಕೇಸ್ದಾಗ್ನು ಹೋಗ್ತೀನಿ ಬರ್ದಿಡ್ಕೋ. ಮೂರನೇದ್ದು ಏನು ನೀನು ಈಗ ಹೇಳ್ತಾ ಇದ್ದಲ್ಲ, ಆ ಒಂದು ಚಿತ್ತಾಪುರ್ ಮತಕ್ಷೇತ್ರದಲ್ಲಿ ನಮ್ಮ ಚಿತ್ತಾಪುರ್ ಕಾಗಿನ ನದಿಗೆ ನಕ್ಷೆ ಬದಲಿ ಮಾಡಿಸಿದಲ್ಲೋ ನೀನು ಮತ್ತು ನಿನ್ನ ಚಮಚಗಳು ಕಲ್ತು ಆ ಕಾಗಿನ ನದಿಯಾಗ ನೀವು 10-12 ಕಿಲೋಮೀಟರ್ ರೋಡ್ ಮಾಡ್ತೀರಿ ನೀವು. ನಿಮ್ಮ ಅಪ್ಪನ ಜಾಗಿರ ಅದು ಕಾಗಿನ ನದಿ. ಯಾರು ಕೇಳೋರಿಲ್ಲ ಮಾಡೋಲ್ಲ ಅಂತ ಮಾಡಿದ್ದೇನು? 2,000 ಕೋಟಿಗಿಂತ ಹೆಚ್ಚು ಲೂಟಿ ಮಾಡಿದ್ನಿ. ನಿನಗೆ ಬಿಡೋರಿದ್ದೀವಿ, ಅದ್ರಾಗ ನೀನು ಜೈಲ್ ಹೋಗ್ತಿ, ನಿನ್ ಚಮಚಗಳು ಜೈಲ್ ಹೋಗ್ತಾರ. ನೀವೆಲ್ಲ ಏನ್ ನಾಟಕ ಮಾಡ್ತಿರಲ್ಲ, ಈ ನಾಟಕಗಳು ಬಿಡ್ರು ಪಿಕೆ. ಈ ಹೆಚ್ಚಿಗೆ ದಿವಸ ನಡೆಯಲ್ಲ ನಿಮ್ ನಾಟಕ. ಏನು ನಾವು ಅಲ್ಲಿ ಚಿತ್ತಾಪುರ ಮತಕ್ಷೇತ್ರದಾಗ ಇಲ್ಲ, ಕಲಬುರ್ಗಿದಾಗ ಇಲ್ಲ ಅಂತ ಹೇಳಿ ನೀವು ದಾದಾಗಿರಿ ಮಾಡಿದ್ರೆ ನಿಮ್ದು ಆಯ್ತು. ನಾವೇ ರಾಜರೋಷಿ, ನಾವೇ ರಿಪಬ್ಲಿಕ್ ಆಫ್ ಕಲಬುರ್ಗಿ ಅಂತ ಹೇಳ್ಕೊಂಡ್ರೆ ಇದು ಆಗದ ಸಾಧ್ಯವಿಲ್ಲ ಪಿಕೆ. ಎಷ್ಟ್ ದಿವಸ ನಡೆಸ್ತೀನಿ ನಿನ್ನ ಅಧಿಕಾರ? ಎಷ್ಟ್ ದಿವಸ ಸುಳ್ಳು ಕೇಸ್ ಹಾಕ್ತಿ? ಎಷ್ಟ್ ದಿವಸ ನಿನ್ನ ಎಲ್ಲ ಚಮಚ ಅಧಿಕಾರಿಗಳ ಮೇಲೆ ಸುಳ್ಳು ಕೇಸ್ ಹಾಕ್ತಾವ? ಯಾವನ್ಗ ಬಿಡೋನಲ್ಲ ನಾನು. ಬರೆದಿಟ್ಕೋ, ನಿನಗ ಜೈಲ್ ಕಳ್ಸತನಾಗ ನಾನು ಸಾಯಲ್ನು ಹೇಳ್ತಾ ಇದ್ದೀನಿ ನಿನಗ. ನೀ ಏನ್ ತಿಳ್ಕೊಂಡಿದ್ ನೀನು? ಯಾರು ಏನು ಮಾಡಿದ್ರೆ, ಯಾರಿಗೇನು ಅನ್ಸಿ ಬಿಟ್ರ, ಯಾರಿಗವ್ರಗ ಓಡಿಸಿ ಬಿಟ್ರೆ, ದಾದಾಗಿರಿ ಮಾಡಿಸಿ ಬಿಟ್ರೆ ಎಲ್ಲ ಹಿಂಸರಿಯರು. ಯಾವನ್ ಹಿಂಸರಿತಾನೋ ಯಾವ ಸರಿಯಲ್ಲ ಗೊತ್ತಿಲ್ಲ. ನಾನಾದ್ರೆ ಸರಿಯಲ್ಲ. ನೀ ಏನು ಮಾತಾಡ್ತಾ ಇದ್ದಲ್ಲ 4 ಸರ್ತಿ ಪಾಪ ವಿಜೇಂದ್ರ ಅವ್ರಿಗೆ ಗೊತ್ತಿಲ್ಲ, ಪಾಪ ವಿಜೇಂದ್ರ ಗೊತ್ತಿಲ್ಲ. ವಿಜೇಂದ್ರ ಲೋಕಲ್ ಲೀಡರ್ಸ್ ಹೇಳ್ತಾ ಇದ್ರ, ಅರೇ ಲೋಕಲ್ ಲೀಡರ್ಗಳೇ ಲೀಡರ್ ಮಾಡಿ ವಿಜೇಂದ್ರಾಗ ಮ್ಯಾಲ ಕುಡ್ಸಿದವ್ರು. ನೀವು ವಿಜೇಂದ್ರ ಹಿಂದಿನ ಬಾಗ್ಲಿಂತ ಮಾತಾಡ್ಬಿಟ್ರೆ ಇಲ್ಲಿ ಸರಿಯವ್ರಿದ್ದೀವಿ ನಾವು. ಇವತ್ತು ವಿಜೇಂದ್ರ ರಾಜ್ಯಾಧ್ಯಕ್ಷನ, ನಾಳೆ ಇನ್ನೊಬ್ಬನ ಹತ್ತನ. ಈ ಬಿಜೆಪಿ ಪಕ್ಷ ನಿನಗೆ ಯಾವಾಗ್ಲೂ ಬಿಡಲ್ಲ. ನಿನ್ನ ಹಗರಣ ತೆಗೆದೇ ಇರ್ತದ. ನೀ ಏನ್ ಮಾಡ್ತಾ ಇದಿಲ್ಲ, ಬಾಯಿ ಜತ್ ಬಲಿ ಆಯ್ತದ. ನನ್ನ ಮೇಲೆ ಏನೋ 1 ವರ್ಷದ ಏನು ಸಜಾ ಮಾಡಿದನಲ್ಲ ಅವನು, ಎಲೆಕ್ಷನ್ ನಿಂದಿರ್ಬಾರ್ದು ಅಂತ ಹೇಳಿ. ಅದು ಹೋಯ್ತು, ತೊಳ್ಕೊಂಡು ಹೋಯ್ತು. ಅದೇ ಹಾಡ ಎಷ್ಟು ಸಲ ಹೇಳ್ತಿದ್ದೆ ನೀನು? ನಾನು ನಿನ್ನ ಹಾಲಿನ ಪೌಡ್ರ್ ಕಳ್ತನ ಮಾಡಿದೆ ಅಂತ ಹೇಳ್ತಿಲ್ಲ. ನಾನೇನು ಅಲ್ಲಿ ಪ್ರೂಫ್ ಇತ್ತ, ನಾನು ಬಂದು ನಿಂತಿದ್ದೇನೆ. ನಾನು ಕಳ್ತನ ಮಾಡಿದಲ್ಲಿ ನಿನ್ನ ಚಮಚಗಳು ಸುಳ್ಳು ಕೇಸ್ ಹಾಕಿ, ನಿನ್ನ ಬೀಗರಿದ್ದು ಜಡ್ಜ್ಗಳು ನನ್ನ ಮೇಲೆ ಸುಮ್ಮ ಒಂದು ಸಜಾ ಹಾಕಿ ಆದ್ರೆ ಆಗ್ಬಿಟ್ಟಿತ್ತೇನ? ಇಲ್ಲ ತಮ್ಮ, ಇನ್ನ ಭಾಳ ಕಾನೂನುಗಳವ. JMFC, ಸೆಷನ್, ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಎಲ್ಲ ಕೋರ್ಟ್ಗಳವ. ನೀ ಏನ್ ಡ್ಯೂಟಿ ನಿನ್ ತೆಗ್ದೇ ಇರ್ತಾರ. ನೀ ಏನ್ ತಲೆ ಕೆಡ್ಸ್ಕೋಬೇಡ. ನೀ ಯಾಕೆ ಪಾಪ ಅಲ್ಲತ್ತಿ ನಮ್ ವಿಜೇಂದ್ರ ಸಾಹೇಬ್ರು ಗೊತ್ತದ. ಇವೆಲ್ಲ ನಾ ಹೇಳಕ್ ಹೋಗಲ್ಲ, ನಾ ಅಷ್ಟು ದೊಡ್ಡವನಲ್ಲ. ಆದ್ರೂ ನಿನಗೆ ಹೇಳ್ತಾ ಇದ್ದೀನಿ, ನೀ ಮ್ಯಾಲ್ದವ್ರು ಕಟ್ಕೊಂಡು, ನೀನು ಈ ಪೊಲೀಸರ್ಗ ಕಟ್ಕೊಂಡು, ನೀ ಒಂದು 4 ರೌಡಿಗಳು ಕಟ್ಕೊಂಡು, ಈ 4 ಅಧಿಕಾರಿಗಳು ಕಟ್ಕೊಂಡು ನೀವು ರಿಪಬ್ಲಿಕ್ ಮಾಡಿರ್ತಾರಂದ್ರೆ ನಾವು ರಿಪಬ್ಲಿಕ್ ಮಾಡಕ್ ಬಿಡಲ್ಲ ಪಿಕೆ. ಇನ್ನ ಬಹಳ ದಿವಸ ಅದ. ನಿನ್ಕಿನ್ನ 20 ವರ್ಷ ಸಣ್ಣ ಇದ್ದೀನಿ, 15 ವರ್ಷ ಸಣ್ಣ ಇದ್ದೀನಿ ನಿನ್ಕಿನ್ನ. ನೀ ಎಲ್ತನಾಗಿರ್ತಿ, ಅವಲ್ತನಾಗ ನಾನು ಇರ್ತೀನಿ. ನೋಡಮ್, ನಿನಗೆ ಜೈಲ್ ಕಳ್ಸತನ. ನನ್ನ ಹೆಸರು ನನ್ನ ತಂದೆಗೆ ನಾನು ಹುಟ್ಟಿಲ್ಲ. ಅದನ್ನು ಚಾಲೆಂಜ್ ನೋಡ್ಕೋ ಪಿಕೆ. ಇವೆಲ್ಲ ಧಮಕಿ ಕೊಡೋದು ಬಿಡು, ಇವೆಲ್ಲ ದೊಡ್ಡ ದೊಡ್ಡ ಮಾತಾಡೋದು ಬಿಡು. ಇದು ಏನು ಮೋದಿ ಬಗ್ಗೆ ನೀ ಹೇಳ್ತಾ ಇದ್ಯಲ್ಲ, ನೀ ಮೋದಿ ಬಗ್ಗೆ ಏನೇನು ಹೇಳಿದಿ? ಮೋದಿ ಬಗ್ಗೆ ಏನೇನು ಹೇಳಿದಿ ಅಂತ ನಾಲಾಯಕ ಅಲ್ಲಿ ಕುಂತಲಂತ ಒಂದ್ಸಾರಿ ಹೇಳಿದ್ವಿ ಗೊತ್ತದಿಲ್ಲ ಎಲೆಕ್ಷನ್ದಾಗ ಅಂತ ಮಾತಾಡ್ತಿ ಅಂತ ಅಗೌರವ ತೋರಿಸಿ ಅದ್ರ ಬಗ್ಗೆ ಪ್ರತಿನಿಧಿ ನೀಡು. ಮತ್ತೆ ನಿನ್ನ ನಾಯಲ್ಲಿಕಂದ್ರೆ ಏನಂತಾರೆ? ನಿನಗೇನು ಹುಲಿ ಅಂತಾರೇನ? ಕಳ್ಳನಪ್ಲಿ ಹೋಗಿ ಬೆಂಗಳೂರದಾಗ ಕುಂತು ಪ್ರೆಸ್ ಮೀಟ್ ಮಾಡಿದ್ರೆ ಆಗಲ್ಲ. ತಾಕತ್ತು ದಮ್ಮಿದ್ರೆ ಇಲ್ಲಿ ಮನಿ ಮಾಡ್.
ಇಲ್ಲಿ ಚಿತ್ತಾಪುರದಾಗ ಬಂದು ಇರು, ಜನರ ಸಮಸ್ಯೆ ಹೇಳು, ಜನರ ಸಮಸ್ಯೆ ನೋಡು. ಕಲಬುರಗಿದಾಗ ಮನೆ ಮಾಡಿರು, ಕಲಬುರಗಿ ಜಿಲ್ಲಾ ಎಲ್ಲಿ ನೋಡ್ಕೊತ ಹೋಗು. ಆ SP ಗೆ 2 ವರ್ಷ ಐತಿ, 3-4-5 ವರ್ಷ ಐತಿ, ಅವ್ನಿಗೆ ಅಲ್ಲೇ ಇಡ್ತಿ. ಈ ಫೌಜಿಯ ತರುಮಗ್ ತಂದು 1-2 ವರ್ಷ ಐತಿ ಅಲ್ಲೇ ಇಡ್ತಿ. ನಿನಗೆ ಯಾರ್ಯಾರು ತಂದು ಕೊಡ್ತಾರ ಅವ್ರಿಗೆ ಹಿಡ್ಕೊಳತಿ. ಅವ ಐಜಿನೂ ತಂದು ಕೊಡ್ತಾನೆ ಹಿಡ್ಕೊತಿ. ನಿನ್ನ ಯಾರು ಜೇಬ್ ತುಂಬತ್ತಾರ ಗೊತ್ತದ ಆ ಐಜಿದು ಎಷ್ಟು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.